ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 17ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಕಡೆ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ವಾಕ್ಯದ ಶಿರೋ ನಾವೆನ್ನುವಾಗ ಆತ್ಮ ಸುರಿಸುವೆನು ಎಂಬುದಾಗಿ. ಈ ವಾಕ್ಯದಲ್ಲಿ ಯಾರ ಆತ್ಮ ಸುರಿಸಲ್ಪಡುತ್ತದೆ, ಯಾರ ಮೇಲೆ ಸುರಿಸಲ್ಪಡುತ್ತದೆ, ಆ ಆತ್ಮ ಏನಾಗಿದೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಮೊದಲನೇದಾಗಿ, ಕಡೆಯ ದಿನದಲ್ಲಿ ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ಗಂಡಸರು ಮತ್ತು ಹೆಂಗಸರು ಪ್ರವಾದಿಸುವವರು. ವೃದ್ಧರಿಗೆ ಕನಸುಗಳು ಬೀಳುವವು ಎಂಬುದಾಗಿ ವಾಕ್ಯದಲ್ಲಿ ಹೇಳ್ತಾ ಇದೆ. ಯಾವ ರೀತಿಯಾದ ಕನಸುಗಳು ಬೀಳುತ್ತವೆ, ಯಾವ ರೀತಿಯಾದಂತಹ ಪ್ರವಾದನೆ ಮುಗಿಯಲ್ಪಡುತ್ತದೆ, ಯಾವ ರೀತಿಯಾದಂತಹ ದಿವ್ಯ ದರ್ಶನಗಳು ಯೌವನಸ್ಥರು ನೋಡುತ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ, ಪ್ರವಾದಿಸುವುದು ಎಂಬುದಾಗಿ ನೋಡುವಾಗ, ಒಂದು ಕುಟುಂಬದ ಜೀವಿತ, ಅವರ ಜೀವಿತದಲ್ಲಿ ಏನು ನಡೆಯುತ್ತಾ ಇದೆ ಎಂಬುದಾಗಿ, ಅವರ ಜೀವಿತದಲ್ಲಿ ಏನು ಆಗಬೇಕು ಎಂಬುದಾಗಿ ಪ್ರವಾದಿಸುವುದು. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಪ್ರವಾದಿಸುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದೆ. ಯೌವನಸ್ಥ ಮಕ್ಕಳಿಗೆ ದಿವ್ಯ ದರ್ಶನಗಳು, ದೇವರ ರಾಜ್ಯದ ಕುರಿತಾಗಿ, ಈ ಲೋಕದಲ್ಲಿ ಏನು ಮಾಡಬೇಕು, ಯಾವ ರೀತಿಯಾಗಿ ಸಭೆ ಕಟ್ಟಬೇಕು, ಸೇವೆ ಮಾಡಬೇಕು, ಎಲ್ಲಿ ಉಜ್ಜೀವನ ಮಾಡಬೇಕು ಎಂಬುದಾಗಿ ಯೌವನಸ್ಥ ಮಕ್ಕಳಿಗೆ ದಿವ್ಯ ದರ್ಶನಗಳಾಗುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ವೃದ್ಧರಿಗೆ ಕನಸುಗಳು ಬೀಳುತ್ತವೆ. ಈ ರೀತಿಯಾದಂತಹ ಆತ್ಮವನ್ನು ಯೇಸು ಕ್ರಿಸ್ತನು ಕಡೆಯ ದಿನಗಳಲ್ಲಿ ಸುರಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆ ದಿನ ಈಗ ಪ್ರಾರಂಭವಾಗಿದೆ. ನಮ್ಮಲ್ಲಿ ಯೌವನಸ್ಥರಿಗೆ ದಿವ್ಯ ದರ್ಶನಗಳು ಕಾಣಿಸ್ತಾ ಇದೆ. ನಾವು ಕರ್ತನಲ್ಲಿ ಪ್ರೀತಿಯುಳ್ಳ ಕ್ರೈಸ್ತ ಸಹೋದರ ಸಹೋದರಿಯರೇ, ನಿಮಗೆ ಪ್ರವಾದಿಸುವಂತ ವರ ಇದೆನಾ? ನೀವು ಪ್ರವಾದಿಸುತ್ತಾ ಇದ್ದೀರಾ? ಯಾಕೆ? ಇದು ಕಡೆಯ ದಿನ ಆಗಿದೆ. ನಮ್ಮ ಮೇಲೆ ಆತ್ಮ ಸುರಿಸಲ್ಪಟ್ಟಿದೆ. ಆ ಆತ್ಮದ ಕಾರ್ಯ ನಾವು ನೋಡುತ್ತಾ ಇದ್ದೇವೆ. ಪ್ರವಾದಿಸುವಂಥದ್ದು, ದಿವ್ಯ ದರ್ಶನಗಳು ನೋಡುವಂಥದ್ದು, ಕನಸುಗಳು ಕಾಣುವಂಥದ್ದು, ದೇವರ ರಾಜ್ಯದ ಕುರಿತಾಗಿ ನಾವು ಎದುರು ನೋಡ್ತಾ ಇದ್ದೇವೆ. ಆತ್ಮ ಸುರಿಸಲ್ಪಟ್ಟಿದೆ. ಆ ಆತ್ಮನ ಕಾರ್ಯಗಳು ಈ ಲೋಕದಲ್ಲಿ ನಡೆಯಲ್ಪಡಬೇಕು. ಒಂದು ವೇಳೆ ಆ ಆತ್ಮನ ಕಾರ್ಯಗಳು ಜೀವಿತದಲ್ಲಿ ಇಲ್ಲ ಎಂಬುದಾಗಿ ನೋಡುವಾಗ, ನಮ್ಮ ಮೇಲೆ ಆತ್ಮವನ್ನು ಸುರಿಯಲ್ಪಡಲಿಲ್ಲ. ನಾವು ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ. ವಾರಕ್ಕೊಮ್ಮೆ ಸಭೆಗೆ ಹೋಗುತ್ತೇವೆ, ಪ್ರಾರ್ಥನೆ ಕೂಟಕ್ಕೆ ಹೋಗುತ್ತೇವೆ. ಮತ್ತೆ ನಮ್ಮದೇ ಆದಂತ ಜೀವಿತ, ಲೋಕದ ಜೀವಿತವನ್ನು ಜೀವಿಸುತ್ತಾ ಇರುವುದಾದರೆ ದಿವ್ಯ ದರ್ಶನಗಳು ಬೀಳುವುದಿಲ್ಲ, ದಿವ್ಯ ದರ್ಶನ ಕಾಣುವುದಿಲ್ಲ, ಪ್ರವಾದಿಸುವ ವರಗಳು ನಾವು ಪ್ರವಾದಿಸುವುದಕ್ಕಾಗುವುದಿಲ್ಲ, ಕನಸುಗಳು ಕಾಣುವುದಕ್ಕಾಗುವುದಿಲ್ಲ. ಯಾವಾಗ ನಮ್ಮ ಮೇಲೆ ಪವಿತ್ರಾತ್ಮನು ತನ್ನ ಆತ್ಮವನ್ನು ಸುರಿಯುತ್ತಾನೋ, ನಮಗೆ ಪ್ರವಾದಿಸುವ ವರ, ದರ್ಶನವನ್ನು ಕಾಣುವ ವರ, ಕನಸುಗಳನ್ನು ಕಾಣುವಂತ ವರ, ಪವಿತ್ರಾತ್ಮದಲ್ಲಿ ನಾವು ಇರುವಾಗ ಪವಿತ್ರಾತ್ಮನು ನಮಗೆ ಅನುಗ್ರಹಿಸುತ್ತಾನೆ. ಯಾವಾಗಲೂ ಸತ್ಯವೇದವನ್ನು ಓದುವುದು, ಪ್ರಾರ್ಥಿಸುವಂಥದ್ದು, ಅನುರತೆಯಲ್ಲಿರುವಂಥದ್ದು, ಈ ರೀತಿಯಾಗಿ ಇರುವಾಗ ಪವಿತ್ರಾತ್ಮನ ನಮ್ಮ ಮೇಲೆ ಆತ್ಮ ಸುರಿಯುತ್ತಾನೆ. ಆ ಆತ್ಮದ ಕಾರ್ಯಗಳನ್ನು ಈ ದಿನದಲ್ಲಿ ನಾವು ಕಾಣಬಹುದು. ಈ ಒಂದು ಸುಂದರ ಸಮಯವಾಗಿ ನಮ್ಮ ಜೀವಿತದಲ್ಲಿ ಆತ್ಮನ ಸುರಿಯಲ್ಪಟ್ಟಿದೆ. ಆತ್ಮನ ಕಾರ್ಯಗಳು ಕಾಣ್ತಾ ಇದೆ ಎಂಬುದಾಗಿ ನೋಡುವಾಗ ನಾವು ಯಾವಾಗಲೂ ಕರ್ತನ ಸನ್ನಿಧಾನದಲ್ಲಿ ಯಾವಾಗಲೂ ವಾಕ್ಯವನ್ನು ಧ್ಯಾನಿಸುತ್ತಾ ಯೇಸು ಕ್ರಿಸ್ತನ ಪ್ರೀತಿಯ ನಡೆತಲಿದ್ದವರಾಗಿ ಪ್ರವಾದಿಸುವ ಒಂದು ವರ, ನಾವು ಪ್ರವಾದಿಸುತ್ತ ಜೀವಿಸುವಂತವರಾಗುವುದು.
ದಿವ್ಯ ದರ್ಶನಗಳು ಕಾಣುವಂತವರಾಗೋಣ, ಕನಸುಗಳು ಕಾಣುವಂತವರಾಗೋಣ. ಕರ್ತನು ನಮ್ಮನ್ನು ಅದ್ಭುತ ರೀತಿಯಿಂದ ನಡೆಸುತ್ತಾರೆ. ಅನೇಕ ಕುಟುಂಬಗಳಿಗೆ, ಅನೇಕ ಸಭೆಗಳಿಗೆ, ಅನೇಕ ದೇಶ ಪಟ್ಟಣಗಳಿಗೆ ನಾವು ಪ್ರವಾದಿಸುವಂತವರಾಗೋಣ, ದಿವ್ಯ ದರ್ಶನಗಳನ್ನು ಹೇಳುವಂತವರಾಗೋಣ. ಈ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯವೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.